ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಏನು ಮಾಮ್ ಇದು CSK ಅವರು ಎಲ್ಲ ಮ್ಯಾಚು ಸೋಲ್ತಾ ಇದ್ದಾರೆ. ನಮ್ಮ ಫ್ರೆಂಡ್ ಸರ್ಕಲ್ ಅಂತೂ CSK ಫ್ಯಾನ್ಸ್ ಎಲ್ಲ ಆರಾಮಾಗಿ ಚಿಲ್ ಮಾಡ್ತಾ ಇದ್ದಾರೆ. ಚಿಲ್ ಅಂದರೆ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಯಾರೋ ಮಾತಾಡ್ತಿಲ್ಲ. ಕಾಮೆಂಟ್ ಕೂಡ ಬರ್ತಾ ಇತ್ತು, ಇವಾಗ ಕಾಮೆಂಟ್ ಎಲ್ಲ ಸ್ಟಾಪ್ ಆಗಿದೆ. ಯಾಕೆಂದರೆ ಗೊತ್ತಲ್ಲ, 4 ಮ್ಯಾಚಲ್ಲಿ 3 ಸೋತರು. ಫಸ್ಟ್ ಮ್ಯಾಚ್ ಗೆದ್ಬಿಟ್ರು. ಏನು ಗೊತ್ತಾ ಜೋಶ್ ಅವ್ರದ್ದು, CSK ಫ್ಯಾನ್ಸ್ಗಳದ್ದು ಏನು ಹಂಗೆ ಹಿಂಗೆ ಎಲ್ಲ ಸಖತ್ ಮಾತಾಡ್ತಾಯಿದ್ರು. ಬಟ್ ಇವಾಗ ಎಲ್ಲ ನಿಂತು ಹೋಗ್ಬಿಟ್ಟಿದೆ, ಫುಲ್ ಸ್ಟಾಪ್ ಆಗಿಬಿಟ್ಟಿದ್ದಾರೆ. ಅದು ಹೋಮ್ ಗ್ರೌಂಡಲ್ಲಿ DC ಆಫ್ಟರ್ 17 ಇಯರ್ಸ್ ಆದಮೇಲೆ ಹೊಡಿತಾರೆ ಅಂತ ಹೇಳಿದ್ರೆ ಚಪಾಕ್ನಲ್ಲಿ. RCB ಕೂಡ ಹಂಗೆ ಹೊಡೆದ್ರು, ಡೆಲ್ಲಿ ಕೂಡ ಹೊಡೆದ್ರು. ನೆಕ್ಸ್ಟ್ ಮ್ಯಾಚ್ ಯಾರು ಹೊಡಿತಾರೆ ಕಾದು ನೋಡಬೇಕು, ಯಾರು ಹೊಡಿತಾರೆ ಅಂತ ಅವರು ಹೋಮ್ ಗ್ರೌಂಡಲ್ಲಿ ಹೋಗಿ. ಬಟ್ ನಿನ್ನೆ ಮ್ಯಾಚಲ್ಲಿ DC ವಿರುದ್ಧ ಏನು MS ಧೋನಿ ಮತ್ತು ವಿಜಯ್ ಶಂಕರ್ ಏನು ಗೆಲ್ಸೋಕೆ ಆಡಿದ್ರಲ್ಲ, ಮ್ಯಾಚ್ ಕಂಪ್ಲೀಟ್ ಆಡಿದ್ರು ಅಂತ ಗೊತ್ತಿಲ್ಲ. ಬಟ್ ಅದೇ ಥರ ಆಡಿದ್ರು. ಮ್ಯಾಚ್ನ ಫಿನಿಷ್ ಮಾಡೋದಂತೂ ಆಡೋಕ್ಕೆ ಹೋಗಲಿಲ್ಲ ಅಂತಲೇ ಹೇಳ್ಬೋದು. ಮತ್ತು ಇನ್ನೂ ಒಂದು ಅಪ್ಡೇಟ್ಗಳನ್ನ ಬರ್ತಾರೋ ಪ್ರಕಾರ MS ಧೋನಿ ಅವ್ರದ್ದು ಏನಾದರೂ ಕೊನೆ ಮ್ಯಾಚ್ ಆಯಿತು, ನಿನ್ನೆ ಮ್ಯಾಚ್ ಆಡಿದ್ದು. ಬಿಕಾಸ್ ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ರು ಓಕೆನಾ ಮ್ಯಾಚ್ ನೋಡೋಕ್ಕೆ. ಅವ್ರ ಅಪ್ಪ ಅಮ್ಮ, ಅವ್ರ ವೈಫು, ಮಕ್ಕಳೆಲ್ಲ ಬಂದಿದ್ರು. ಯಾರು ಕೂಡ ಜಾಸ್ತಿ ಬರ್ತಾರಲ್ಲ, ಬಟ್ ಅವರು ಫ್ಯಾಮಿಲಿ ಎಲ್ಲ ಬಂದಿದ್ರು ಅಂತ ಹೇಳಿದ್ರು. ಏನೋ ಸೀನ್ ಇದೆ ಇಲ್ಲಿ MS ಧೋನಿದು, ಕಾದು ನೋಡಬೇಕು. ಅವರೇ ಒಂದು ಸ್ಟೇಟ್ಮೆಂಟ್ನ ಕೊಡಬೇಕು. ಅಲ್ಲಿವರೆಗೂ ಹೇಳೋಕ್ಕಾಗಲ್ಲ. MS ಧೋನಿ ರಿಟೈರ್ಮೆಂಟ್ ಆಗ್ತಾರೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಬಟ್ ಅವ್ರು ಹೇಳಿದ್ರೆ ಗೊತ್ತಾಗೋದು ಆಗ್ತಾರ ಇಲ್ವಾ ಅಂತ. ಮತ್ತು ನಿನ್ನೆ ಮ್ಯಾಚ್ ಹೈಲೈಟ್ಸ್ ಕಡೆ ಹೋಗ್ಬಿಟ್ಟೋದಾದರೆ, ಡೆಲ್ಲಿ ಟಾಸ್ನಾಗ ಗೆದ್ದು ಬ್ಯಾಟಿಂಗ್ ಆಡ್ತೀವಿ ಅಂತ ಹೋದರು ಮಾಮ್. KL ರಾಹುಲ್ ಮತ್ತು ಅವ್ರ ಹೆಸರೇನಂದ್ರೆ ಫ್ರೆಸರ್ ಮಗ್ರೆಗರ್ ಇದ್ದಾರಲ್ಲ, ಅವರು ಇಬ್ಬರು ಓಪನಿಂಗ್ ಕೂಡ ಬಂದರು. ಓಪನಿಂಗ್ ಬಂದು ಅವರು ಸ್ಟಾರ್ಟಿಂಗ್ಗೆ ಹೊಡ್ಯಕ್ಕೆ ಹೋದರು. ಅದೇ ಆಸ್ಟ್ರೇಲಿಯಾ ಪ್ಲೇಯರು ಔಟ್ ಆದರು. KL ರಾಹುಲ್ ಅಂತೂ CSKಗೆ ಸರಿಗೆ ಹೊಡೆದ್ರು. ಏನು ಹೊಡೆದ್ರು ಮಾಮ್, ನಿಂತ್ಕೊಂಡು ಕ್ಲಾಸಿಯಾಗಿ ಹೊಡೆದ್ರು. ಎಲ್ಲ ಹೇಟರ್ಸು KL ರಾಹುಲ್ಗೆ ಸಖತ್ ಟ್ರೋಲ್ ಮಾಡ್ತಾಯಿದ್ರು, ಫಾರ್ಮಲ್ಲಿಲ್ಲ ಹಂಗೆ ಹಿಂಗೆ ಅಂತ. ಹೊಡೆದ್ರು ಏನು ಹೊಡೆದ್ರು, ಸರಿಗೆ ಹೊಡೆದ್ರು. ಅದಾದಮೇಲೆ ಅಭಿಷೇಕ್ ಪೋರಲ್ ಬಂದರು. ಇಬ್ಬರು ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾಯಿತ್ತು. ರಾಹುಲ್ ಮತ್ತು ಪೋರಲ್ ಮಧ್ಯೆ ಒಳ್ಳೆ ಪಾರ್ಟ್ನರ್ಶಿಪ್. ಅವರು 33 ಹೊಡೆದ್ರು, ಇವರು KL ರಾಹುಲ್ 77 ಹೊಡೆದ್ರು. ಅದಾದಮೇಲೆ ಅಭಿಷೇಕ್ ಪೋರಲ್ ಔಟ್ ಆದರು. ಅಕ್ಷರ್ ಪಟೇಲ್ ಬಂದರು, ಅವರು ಕೂಡ ಒಂದು ಮಟ್ಟಿಗೆ ಆಡಿಕೊಟ್ರು 21 ರನ್ಸು. ಓಕೆ, ಅದು ಓಕೆ ಅಂತಲೇ ಹೇಳ್ಬಿಟ್ಟು ಟೀಮಿಗೆ. ಮತ್ತು ಸಮೀರ್ ರಿಜ್ವಿ 20 ಹೊಡೆದ್ರು. ಟ್ರಿಸ್ಟನ್ ಸ್ಟಬ್ಸ್ ಅವರು ಕೂಡ 24 ಕೊಟ್ಟರು, 12 ಬಾಲ್ ಸರಿಗೆ ಕೊಟ್ಟರು. ಅದಾದಮೇಲೆ ಅಷ್ಟೇ ಅಶ್ವಥ್ ಶರ್ಮಾ ಅವರು ರನ್ಔಟ್ ಆಗಿಬಿಟ್ರು. ಮತ್ತು CSK ಕಡೆ ಬೌಲಿಂಗ್ ನೋಡೋದಾದರೆ ಖಲೀಲ್ ಅಹ್ಮದ್ ಅವರೊಬ್ಬರೇ ಕೂಡ ಚೆನ್ನಾಗಿ ಹಾಕಿದ್ದು. ಅದಾದಮೇಲೆ ಮುಖೇಶ್ ಚೌಧರಿಗಂತೂ ಹುಚ್ಚು ನಾಯಿ ಹಂಗೆ ಹೊಡೆದು ಅಟ್ಟ ಆಡಿಸ್ಕೊಂಡು 450 ರನ್ನು. ಅದಾದಮೇಲೆ ಯಾರು ಕೂಡ ಓಕೆ ಬೌಲಿಂಗ್ಗೆ. ರವಿಚಂದ್ರನ್ ಅಶ್ವಿನ್ಗೂ ಕೂಡ ಬಿಡಲಿಲ್ಲ, ಜಡೇಜಂಗೂ ಬಿಡಲಿಲ್ಲ, ಯಾರಿಗೂ ಬಿಡಲಿಲ್ಲ, ಎಲ್ಲರಿಗೂ ಹೊಡೆದ್ರು. ಮತ್ತು ಫಸ್ಟ್ ಇನ್ನಿಂಗ್ಸಲ್ಲಿ 184ನ ಟಾರ್ಗೆಟ್ನ ಕೊಟ್ಟರು. ಬಟ್ ಈ ಒಂದು ಟಾರ್ಗೆಟ್ನ ಚೇಸ್ ಮಾಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಬಟ್ ಈ CSK ಯಾಕೋ ಹೋಗ್ಬಿಟ್ಟಿದೆ. 2025ರಲ್ಲಿ CSK ಡಮಾರ್ ಆಗಿದೆ ಟೀಮು. ಒಂದು ಟಾರ್ಗೆಟ್ನ ಚೇಸ್ ಮಾಡಕ್ಕೆ ಬಂದಿದೆ CSK ಕಡೆ. ಡೆವೆನ್ ಕಾನ್ವೆ ಮತ್ತು ರಚಿನ್ ರವೀಂದ್ರ ಇಬ್ಬರು ಬಂದಂಗೆ ಹೊಡೆಯೋಕ್ಕೆಲ್ಲ ಹೋಗಿ ಔಟ್ ಆಗಿಬಿಟ್ರು ಪಟಾಪಟ ಅಂತ. ನಿಂತ್ಕೊಳ್ಳೆ ಎಲ್ಲ ಡೆವೆನ್ ಕಾನ್ವೆ ಆಡಿಸಿದ್ರು. ಇವತ್ತಿನ ಮ್ಯಾಚಲ್ಲಿ ಏನೋ ಸಮಥಿಂಗ್ ಚೇಂಜ್ ಮಾಡ್ತಾರೆ ಅಂತ CSKನ, ಬಟ್ ಏನೂ ಚೇಂಜ್ ಆಗಿಲ್ಲ, ಅದೇ ಕಂಟಿನ್ಯೂ ಆಗ್ತಾಯಿದೆ ಸಂಪ್ರದಾಯ. ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ಗುರು. ಇವತ್ತಿನ ಮ್ಯಾಚಲ್ಲಿ ಕ್ಯಾಪ್ಟನ್ ಏನೋ DC ವಿರುದ್ಧ CSKಗೆ MS ಧೋನಿ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಿದರು. ಬಟ್ ಎಲ್ಲ ಉಲ್ಟಾಪಲ್ಟ ಆಗಿಬಿಡ್ತು. ಮತ್ತು ವಿಜಯ್ ಶಂಕರ್ ಪಾಪ ಫಸ್ಟ್ ಮ್ಯಾಚ್ ಆಡಿಸಿದ್ರು, ಸಕ್ಕತ್ತಾಗಿ ಆಡಿದ್ರು. ಬಟ್ ವಿಜಯ್ ಶಂಕರ್ ಗೆಲ್ಸಕ್ಕೆ ಆಡಿದ್ರ ಇಲ್ಲ ಅವರು ಫಾರ್ಮಿಗೆ ಬರೋಕ್ಕೆ ಆಡಿದ್ರ ಅಂತ ಗೊತ್ತಿಲ್ಲ. ಬಟ್ ಚೆನ್ನಾಗಿ ಆಡಿದ್ರು ಮಾಮ್. ಅವ್ರ ಪಾರ್ಟ್ನರ್ಶಿಪ್ ಕೂಡ ಅವ್ರನ್ನ ಫಾರ್ಮಿಗೆ ತರ್ಕೊಂಡ್ರು. ಬಟ್ CSK ಸೋದರು. ಅದಾದಮೇಲೆ ಶಿವಮ್ ದುಬೆ ಪಾಪ ಅನ್ಫಾರ್ಚುನೇಟ್ಲಿ ಕಾಟನ್ ಬೋಲ್ಡ್ ಆದರು. ಮತ್ತು ರವೀಂದ್ರ ಜಡೇಜಾ ಅವರು ಕೂಡ ಔಟ್ ಆದರು, ಕುಲ್ದೀಪ್ ಯಾದವ್ಗೆ LBW. ನೆಕ್ಸ್ಟು MS ಧೋನಿ ಬಂದರು ಮಾಮ್. ಏನಿದು MS ಧೋನಿ ಮ್ಯಾಚ್ ಬೈ ಮ್ಯಾಚು ಫುಲ್ಲು ಅಪ್ಗ್ರೇಡ್ ಆಗ್ತಾಯಿದ್ದಾರೆ. ಅಪ್ಗ್ರೇಡ್ ಮೀನ್ಸ್ ಅವ್ರದ್ದು ಬ್ಯಾಟಿಂಗ್ ಆರ್ಡರ್ ಮೇಲೆ ಬರ್ತಾ ಇದ್ದಾರೆ. ಇವತ್ತಿನ ಮ್ಯಾಚಲ್ಲೂ ಕೂಡ ಹಂಗೆ ಬಂದ್ಬಿಟ್ಟು ಪಾಪ ಏನು ಮಾಡ್ತೀರಾ, ಏಜ್ ಬೇರೆ ಆಗಿದೆ. ಬಟ್ ಕಿಂಗೇ ಓಕೆನಾ. MS ಧೋನಿ ಒಂಥರ ಕಿಂಗ್ ಆಫ್ ಕ್ರಿಕೆಟ್ ಅಂತಲೇ ಹೇಳ್ಬೋದು. ಕಿಂಗ್ ಅಲ್ಲ, ಬೇರೆ ಥರ ಇರುತ್ತೆ, ಬಟ್ ಒಂಥರ ಲೆಜೆಂಡ್ ಮಾಮ್. ಇವ್ರ ಬಗ್ಗೆ ಆ ಥರ ಎಲ್ಲ ಮಾತಾಡೋಕ್ಕಾಗಲ್ಲ. ಇವರು ತುಂಬ ಮಾಡಿದ್ದಾರೆ CSKಗೋಸ್ಕರ. ಬಟ್ ಇವಾಗೇನೋ ಬ್ಯಾಡ್ ಟೈಮ್ ಹೋಗ್ತಾಯಿದೆ ಅಂತ ಏನೂ ಮಾಡೋಕ್ಕಾಗಲ್ಲ. ಬಟ್ ಇಬ್ಬರು ಕೂಡ ಗೆಲ್ಸೋಕ್ಕಾಡ್ದಿಲ್ಲ, ಕಂಪ್ಲೀಟ್ ಮಾಡೋಕ್ಕಾಡಿದ್ರೆ ಗೊತ್ತಿಲ್ಲ. ಬಟ್ ಒಂದು ಮಟ್ಟಿಗೆ ಆಡಿಸಿ 20 ಅವರ್ಸು ಕೂಡ ಕಂಪ್ಲೀಟ್ ಮಾಡಿಬಿಟ್ಟು CSKನ ಎಲ್ಲ ಫ್ಯಾನ್ಸ್ನು ಮನೆಗೆ ಕಳಿಸಿದ್ರು ಆರಾಮಾಗೆ. ಬಟ್ ಡೆಲ್ಲಿ ಕಡೆ ಬೌಲಿಂಗ್ ಅಂತೂ ಸಕ್ಕತ್ತಾಗಿ ಹಾಕಿದ್ರು. ಸ್ಟಾರ್ಕು, ವಿಪ್ರಾಜ್ ನಿಗಮ್ ಅಂತ ಏನು ಸಖತ್ ಬೌಲಿಂಗ್ ಹಾಕಿದ್ರು ಮಾಮ್, ಸಕ್ಕತ್ತಾಗಿ ಬೌಲಿಂಗ್ ಹಾಕಿದ್ರು. ಅದಾದಮೇಲೆ ಕುಲ್ದೀಪ್ ಯಾದವ್ 1 ವಿಕೆಟ್ ತೊಗೊಂಡ್ರು, ಮುಖೇಶ್ ಕುಮಾರ್ 1 ವಿಕೆಟ್ ತೊಗೊಂಡ್ರು. ಅಲ್ಲಿಗೆ ಮ್ಯಾಚು ಖತಮ್ ಆಗಿಬಿಡ್ತು. CSK ಎಂಡ್ ಆಫ್ ದಿ ಡೇ ಸೋತರು. 4 ಮ್ಯಾಚಲ್ಲಿ 3ನ ಸೋತ್ಬಿಟ್ಟು ಟೇಬಲಲ್ಲಿ ಬಾಟಮ್ ಹೋಗ್ಬಿಟ್ಟಿದ್ದಾರೆ ಇವರು. ಮತ್ತು ಇನ್ನೊಬ್ರು ಯಾರೋ ಇದ್ದಾರೆ, SRH ಕೂಡ ಇದ್ದಾರೆ ಟೇಬಲ್ ಬಾಟಮಲ್ಲಿ. RCB ಮ್ಯಾಚನ್ನು ಗೆದ್ದರೆ ನೆಕ್ಸ್ಟ್ ಮ್ಯಾಚು ಸಕ್ಕತ್ತಾಗಿರುತ್ತೆ, ನೋಡೋದ ಏನಾಗುತ್ತೆ ಅಂತ. ಬಟ್ CSKಲಿ ರವೀಂದ್ರ ಜಡೇಜಾ ಮತ್ತು ಇನ್ನೊಬ್ಬರು ಯಾರೋ ಮಲ್ಕೊಬಿಟ್ಟಿದ್ರು. ಪಾಪ ಗುರು, ಮಲ್ಕೊಬಿಟ್ಟಿದ್ದಾರೆ. ಇನ್ನೇನು ಮಾಡ್ತಾರೆ, ಎಲ್ಲ ಮ್ಯಾಚು ಸೋಲ್ತಾ ಇದ್ದಾರೆ. CSK ಟೀಮ್ ಎಂಥ ಟೀಮ್ ಆ್ಯಕ್ಚುಲಿ ಇದು. ಒಂದು ಟೈಮಲ್ಲಿ ಇವ್ರು ಎಲ್ಲ ಸೀಸನ್ನು ಸೆಮಿಫೈನಲ್ಗೆ ಬರ್ತಾಯಿದ್ರು. ಬಟ್ ಇವಾಗ
ಯಾಕೋ ಕ್ವಾಲಿಫೈ ಆಗದೆ ಕಷ್ಟ ಕಾಣ್ತಾ ಇದೆ. ನೋಡೋದ ಏನಾಗುತ್ತೆ ಅಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು CSK ಫ್ಯಾನ್ಸ್ಗಳು ಏನೋ ಥರ ರಿಪ್ಲೈ ಕೊಡ್ತಾ ಇದ್ದಾರೆ ಅದನ್ನು ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಿದೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಬಾಯ್ಸ್.